This video is made for educational and information purpose. Please make your own research before you apply. Hello guys, ಎಲ್ಲರಿಗೂ ನಮಸ್ಕಾರ. Welcome back to my channel, Sandhya Jobs and Motivation. ಇವತ್ತಿನ ವಿಡಿಯೋಲಿ ಮನೆಯಿಂದ ಕೆಲಸ ಮಾಡುವ ಅವಕಾಶ ಬಗ್ಗೆ ನಾನು ಮಾಹಿತಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮೊಬೈಲ್ ಫೋನಲ್ಲಿ ಕೆಲಸ ಮಾಡ್ಬೋದು ನಾವು ಆರಾಮಾಗಿ, ಮತ್ತು ಪಾರ್ಟ್ ಟೈಮ್ ಕೆಲಸ ಆಗಿರುತ್ತೆ, ಕನ್ನಡ ಭಾಷೆಯಲ್ಲಿ ಸಹ ಕೆಲಸ ಇರುತ್ತೆ ಸ್ನೇಹಿತರೆ. ಫ್ರೆಶರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ 1 hour ಕೆಲಸ ಮಾಡೋದು ನಿಮಗೆ 400 rupees ಅನ್ನೋದು ಪೇ ಮಾಡ್ತಾರಂತೆ. ನಮಗೆ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ನೀವು ಒಮ್ಮೆ ನೋಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಬಿಫೋರ್ ಅಪ್ಲೈಯಿಂಗ್ ಫಾರ್ ಎನಿ ಜಾಬ್ ಪ್ಲೀಸ್ ಮೇಕ್ ಶ್ಯೂರ್ ಟು ರಿಸರ್ಚ್. ನಾನು ಸಹ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ ಸ್ನೇಹಿತರೆ. ಸ್ಟೆಪ್ 1 ಸ್ಟೆಪ್ 2 ಅಂತಿರುತ್ತೆ. ಸ್ಟೆಪ್ 1 ಏನಾದರೂ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಈ ರೀತಿ ಮೇಲ್ ಅನ್ನೋದು ಬರುತ್ತೆ. ಸಂಧ್ಯಾ, ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟ್ ಇನ್ ವರ್ಕಿಂಗ್ ವಿತ್ ಅಸ್. ಪ್ಲೀಸ್ ಮೇಕ್ ಶ್ಯೂರ್ ಟು ಸರ್ವೆ ಅಂತ ಸರ್ವೆ ಅನ್ನೋದು ಕೊಡ್ತಾರೆ, ಅದು ನೀವು ಮಾಡಬೇಕಾಗಿರುತ್ತೆ. ಆ ಸರ್ವೆ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ವೆಲ್ ಡನ್ ಆನ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದ ಪ್ರೀವಿಯಸ್ ಸ್ಟೆಪ್ ಇನ್ ಅವರ್ ಪ್ರೋಸೆಸ್ ಅಂತ ಕೊಡ್ತಾರೆ. ಆ ಸರ್ವೆ ಆದಮೇಲೆ ನೆಕ್ಸ್ಟ್ ನಿಮಗೆ ಟೆಸ್ಟ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಟೆಸ್ಟ್ ಇನ್ ಇಂಗ್ಲೀಷ್ ಅಂತ ಇರುತ್ತೆ, ಅಂದರೆ ಲೈಕ್ ಇಂಗ್ಲೀಷ್ ಇರುತ್ತೆ ಮತ್ತು ಕನ್ನಡ ಭಾಷೆಯಲ್ಲೂ ಸಹ ಟೆಸ್ಟ್ ಇರುತ್ತೆ. ನೀವು ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ನಾನು ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಈ ರೀತಿ ನಮಗೆ ಮೇಲ್ಸ್ ಅನ್ನೋದು ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅನ್ನೋದು ಕರೆಕ್ಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಆಗಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಲಿಂಕ್ ಅನ್ನೋದು ಶೇರ್ ಮಾಡಿಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಈ ಜಾಬ್ಗೆ ತಕ್ಕಂಗೆ ಫ್ರೀಯಾಗಿ ಏನಾದರೂ ರೆಸ್ಯೂಮ್ ಬೇಕು ಅಂದರೆ ನಾನು ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ 3 ಜನಕ್ಕೆ ಶೇರ್ ಮಾಡಿ ಐಪ್ ಮಾಡಿ ನಂತರ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಸಹ ರೆಸ್ಯೂಮ್ ಅನ್ನೋದು ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ ಗೈಸ್, ತಡ ಮಾಡಿದರೆ ವೀಡಿಯೋ ಶುರು ಮಾಡೋಣ. ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಜಾಬ್ ಬಗ್ಗೆ ನಾನು ಪ್ರೀವಿಯಸ್ ಅಂದರೆ ಲಾಸ್ಟ್ ವೀಕಲ್ಲಿ ಸಹ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. RWS ಗ್ರೂಪ್ ಕಡೆಯಿಂದ ನಮಗೆ ಆ ಕಂಪನಿಯವರೇ ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಲಿಂಕ್ಡ್ಇನ್ನಲ್ಲಿ ಸಹ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಜಸ್ಟ್ 12 hours ಆಗಿದೆ ಅಷ್ಟೇ ಇವರು ಜಾಬ್ ಅನ್ನೋದು ಬಿಟ್ಟು. ನೀವು ಸಹ ಚೆಕ್ ಮಾಡ್ಬೋದು. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಇಂಗ್ಲೀಷ್ ಇಂಡಿಯಾ ಅಂತ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಇಂಗ್ಲೀಷ್ ಇಂಡಿಯಾ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಬರಬೇಕಾಗಿರುತ್ತೆ, ಅದರ ಜೊತೆಗೆ ನೇಟಿವ್ ಲ್ಯಾಂಗ್ವೇಜ್ ಅನ್ನೋದು ಬರಬೇಕಾಗಿರುತ್ತೆ. ಕನ್ನಡ ಬಂದರೂ ನಡೆಯುತ್ತೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟು 12 hours ಮಾತ್ರ ಆಗಿದೆ ಅಂತ ಈ ಜಾಬ್ ಅನ್ನೋದು ಬಿಟ್ಟು. ಕಂಪ್ನಿ ಹೆಸರು RWS ಆಗಿರುತ್ತೆ. ರೋಲ್ ಬಂದುಬಿಟ್ಟು ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಇಂಗ್ಲೀಷ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ರಿಮೋಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಅರ್ಥ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಸಿಗುತ್ತೆ. ಅದಕ್ಕಿಂತ ಮುಂಚೆ ಸಿಂಪಲಾಗಿ ನಾನೆಲ್ಲ ಡೀಟೇಲ್ಸ್ ಹೇಳ್ತಾ ಬರ್ತೀನಿ ನೋಡಿ. ಯು ಆರ್ ಲುಕಿಂಗ್ ಫಾರ್ ಆಡಿಯೋ ಟ್ರಾನ್ಸ್ಕ್ರೈಬರ್ಸ್ ಟು ಸಪೋರ್ಟ್ ಇಂಪ್ರೂವ್ಮೆಂಟ್ ಆಫ್ AI ಜನರೇಟೆಡ್ ಕಂಟೆಂಟ್ ಇನ್ ಇಂಗ್ಲೀಷ್ ಇಂಡಿಯಾ. ಗೈಸ್, ನಾವು ಇವಾಗ AI ಚಾಟ್ GPT ಅಲ್ಲಿ ಏನಾದರೂ ಕ್ವಶನ್ಸ್ ಏನಾದರೂ ಡೌಟ್ಸ್ ಏನಾದರೂ ಕೇಳ್ತೀವಲ್ವ, ಆವಾಗ ಅವರು ನಮಗೆ ರೆಸ್ಪಾಂಡ್ ಮಾಡುತ್ತಲ್ಲ, ಆ ರೆಸ್ಪಾಂಡ್ ಅನ್ನೋದು ಕರೆಕ್ಟಾಗಿ ಕೊಡ್ತಿದೆಯಾ ಇಲ್ವಾ ಅಂತೇಳ್ಬಿಟ್ಟು ನೀವು ಚೆಕ್ ಮಾಡಬೇಕಾಗಿರುತ್ತೆ, ಇಂಪ್ರೂವ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. 10 hours ಆದರೂ ವರ್ಕ್ ಮಾಡಬೇಕಾಗಿರುತ್ತೆ. ನೀವು ವೀಕ್ಗೆ ವಾರದಲ್ಲಿ 10 hour ಆದರೂ ವರ್ಕ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಆವಾಗ ನೀವು ವರ್ಕ್ ಮಾಡ್ಕೋಬೋದು. ಓಕೆನಾ ಗೈಸ್. ಮತ್ತು ಇಲ್ಲಿ ಸ್ಯಾಲ್ರಿ ಸಹ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟು ವಾಟ್ ಯು ವಿಲ್ ಡೂ ಅಲ್ಲಿ ನೋಡ್ಬೋದು. ಲಿಸನ್ ಟು ಆಡಿಯೋ ರೆಕಾರ್ಡಿಂಗ್ಸ್ ಇನ್ ಯುವರ್ ನೇಟಿವ್ ಲ್ಯಾಂಗ್ವೇಜ್. ನೇಟಿವ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಅಲ್ವಾ. ಸೊ ಆಡಿಯೋ ರೆಕಾರ್ಡಿಂಗ್ ಅಂದ್ಬಿಟ್ಟು ನೇಟಿವ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅದನ್ನು ನೀವು ಕೇಳಿಸ್ಕೊಂಡು ಆ ಆಡಿಯೋ ಕ್ಲಿಪ್ಸ್ನ ಎಕ್ಸಾಕ್ಟ್ಲಿ ಏನು ಹೇಳ್ತಿರುತ್ತೋ, ಅದು ಕನ್ನಡ ಭಾಷೆಯಲ್ಲಿ ಏನು ಹೇಳ್ತಾ ಇರ್ತಾರೋ ಅದನ್ನು ನೀವು ಇಂಗ್ಲೀಷ್ ಭಾಷೆಯಲ್ಲಿ ಕನ್ವರ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ. ನಿಮ್ಮ ಹತ್ರ ಏನಾದರೂ 2 phones ಏನಾದರೂ ಇದ್ದರೆ ಆ 2 phonesನ ಯೂಸ್ ಮಾಡಿಕೊಂಡು ಹೆಲ್ಪ್ ತೊಗೊಂಡು ಈ ಕೆಲಸ ಅನ್ನೋದು ಮಾಡ್ಕೊಂಡು ಹೋದರೆ 1 hourಗೆ ಇಷ್ಟು ಅಂತ ಇವರು ಪೇ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ತುಂಬ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು, ಲೈಕ್ ಪಾರ್ಟ್ ಟೈಮ್ ವರ್ಕರ್ಸ್ಗೆ. ನೆಕ್ಸ್ಟು ನೇಟಿವ್ ಸ್ಪೀಕರು ಇಂಗ್ಲೀಷ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಗುಡ್ ಕಮಾಂಡ್ ಆಫ್ ಇಂಗ್ಲೀಷ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಜೆಕ್ಟ್ಸ್. ಅಟ್ಲೀಸ್ಟ್ ನಿಮಗೆ ಗುಡ್ ಇಂಗ್ಲೀಷ್ ಅನ್ನೋದು ಬರಬೇಕಾಗಿರುತ್ತೆ ಸ್ನೇಹಿತರೆ, ಯಾವುದೇ ಜಾಬ್ಗೆ ಆಗಲಿ. ಓಕೆ. ನೆಕ್ಸ್ಟ್ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಚೆನ್ನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಹೆಡ್ಫೋನ್ಸ್ ಸಹ ಇರಬೇಕಾಗಿರುತ್ತೆ, ಯಾಕಂದರೆ ನೀವು ಆಡಿಯೋನ ಕೇಳಿಸ್ಕೋಬೇಕಾಗಿರುತ್ತಲ್ವ. ಸೊ ಹೆಡ್ಫೋನ್ಸ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ಜಾಬ್ ಡೀಟೇಲ್ಸಲ್ಲಿ ಹೇಳಿದ್ದೀನಿ. ನೀವು ಬೇಕು ಅಂದರೆ ಅವರ ಅಫಿಷಿಯಲ್ ಪೇಜ್ ಇದೆ ನಿಮಗೆ, ಅಲ್ಲಿ ಸಹ ನೀವು ಕ್ಲಿಕ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ನೀವು ನೋಡ್ಕೋಬೋದು ಸ್ನೇಹಿತರೆ. ಹೇಳಿ ನೋಡ್ಬೋದು. ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ಪೇಜ್ ಆಗಿರುತ್ತೆ. ಅಪ್ಲೈ ಫಾರ್ ದಿಸ್ ಜಾಬ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಸೇಮ್ ನನ್ನ ಲಾಸ್ಟ್ ವೀಡಿಯೋಲಿ ಸಹ ಹೇಳಿದ್ದೀನಿ ಸ್ನೇಹಿತರೆ, ಏನೆಲ್ಲ ಕ್ಲಿಕ್ ಮಾಡಬೇಕು, ಏನೆಲ್ಲ ಅಪ್ಲೈ ಮಾಡಬೇಕು ಅಂತ. ಅದನ್ನು ನೀವು ಕ್ಲೀನಾಗಿ ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ರೆಸ್ಯೂಮ್ ಅಂತಿದೆ ಅಲ್ವಾ, ಆ ರೆಸ್ಯೂಮ್ನ ನೀವು ಹಾಕಿದ್ರೆ ಸಾಕು, ನಿಮ್ಮ ಡೀಟೇಲ್ಸ್ ಎಲ್ಲ ಅದೇ ಆಟೋ ಫಿಲ್ ಆಗಿಬಿಡುತ್ತೆ ಸ್ನೇಹಿತರೆ. ಅದಾದಮೇಲೆ ನಿಮ್ಮ ಕಂಟ್ರಿ ಯಾವುದು ಅಂತ ಕೇಳ್ತಿದ್ದಾರೆ, ಅದನ್ನು ಕರೆಕ್ಟಾಗಿ ನಾವು ಇಂಡಿಯಾ ಅಂತ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು
ವಿಚ್ ಕಂಟ್ರಿ ಡು ಯು ಕರೆಂಟ್ಲಿ ಲೀವ್ ಇನ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ರೈಟ್ ಸೈಡ್ ಆರೋ ಮಾರ್ಕ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಂಡಿಯಾ ಅಂತ ಹಾಕಬೇಕಾಗಿರುತ್ತೆ. ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ನೇಟಿವ್ ಲ್ಯಾಂಗ್ವೇಜ್ ನಿಮಗೆ ಬೇಕು ಅಂದರೆ ಇಂಗ್ಲೀಷ್ ಅಂತ ಹಾಕ್ಬೋದು. ಇಂಗ್ಲೀಷ್ ಅಂತ ಹಾಕಿದ್ರೆ ನಿಮಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇಂಗ್ಲೀಷ್ ಆಗ್ಬೋದು, ಇಲ್ಲ ಕನ್ನಡ ಅಂದರೆ ಕನ್ನಡ ಹಾಕ್ಬೋದು ಸ್ನೇಹಿತರೆ. ಓಕೆ, ನಾನಿಲ್ಲಿ ಕನ್ನಡ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ನಿಮಗೆ ಫ್ಲೂಯೆಂಟ್ ಆಗಿದ್ದೀರಾ ಏನು ಅಂತ ಎಲ್ಲ ಕೇಳ್ತಿದ್ದಾರೆ. ಫ್ಲೂಯೆನ್ಸಿ ಲ್ಯಾಂಗ್ವೇಜ್ ಯಾವುದು ನಿಮ್ಮದು, ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅದು 2 ಆಪ್ಷನ್ಸ್ನ ನಿಮಗೆ ಯಾವುದಕ್ಕೆ ಫ್ಲೂಯೆಂಟ್ ಆಗಿರ್ತೀರೋ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾಕ್ಬೋದು ಸ್ನೇಹಿತರೆ. ಹಿಂದಿ ಬಂದರೆ ಹಿಂದಿ ಸಹ ಹಾಕ್ಬೋದು ನೀವು, ಆ ರೀತಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಆ ಕಂಪ್ನಿ ಬಂದುಬಿಟ್ಟು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತಂತೆ. ಲೈಕ್ ಡಿಫ್ರೆಂಟ್ ಟೈಪ್ಸ್ ಅಂದರೆ ಡಿಫ್ರೆಂಟ್ ಟೈಮಿಂಗ್ಸಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರಂತೆ. ಅದೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಸಿಂಪಲ್ ಡಿಗ್ರಿ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಅದನ್ನು ಹಾಕಿ ಸ್ನೇಹಿತರೆ. ನೀವು ಫ್ರೀಲಾನ್ಸರಲ್ಲಾಗಿ ಯಾವಾಗಾದರೂ ವರ್ಕ್ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ವರ್ಕ್ ಮಾಡ್ತಿದ್ರೆ ಹಾಕಿ, ಇಲ್ಲ ಪ್ರೈವೇಟ್ ಹಾಕಿ. ನೆಕ್ಸ್ಟು ವರ್ಕ್ ಮಾಡ್ತಿದ್ರೆ VAT ನಂಬರ್ ಅನ್ನೋದು ಕೇಳ್ತಾರೆ. ಸೊ ವರ್ಕ್ ಮಾಡ್ತಿಲ್ಲ ಅಂದರೆ ನೋ ಅಂತ ಹಾಕಿ ಐ ಆಮ್ ನಾಟ್ ಎ ಫ್ರೀಲಾನ್ಸರ್ ಅಂತ ಹಾಕ್ಬಿಟ್ಟು ಕೆಳಗಡೆ ಇಲ್ಲಿ N/A ಅಂದರೆ ನಾಟ್ ಅವೈಲೇಬಲ್ ಎನಿ VAT ನಂಬರ್ ಅಲ್ವಾ. ಸೊ ಅದನ್ನು ಹಾಕಿ ಇಲ್ಲಿ ಪ್ರೈವಸಿ ಪಾಲಿಸಿ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿದ್ರೆ ಸಾಕು. ನಿಮ್ಮ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಕಂಪ್ಲೀಟ್ ಆಗಿದ ಕೂಡಲೇ ನಿಮಗೆ ಇಮೇಲ್ ಅನ್ನೋದು ಬರುತ್ತೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಹೇಳ್ಬಿಟ್ಟು ನಿಮಗೆ ಇಮೇಲ್ ಅನ್ನೋದು ಬರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅಪ್ಲಿಕೇಶನ್ ಅನ್ನೋದು ಈ ರೀತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟಿಂಗ್ ಇನ್ ವರ್ಕಿಂಗ್ ವಿತ್ ಅಸ್. ನಿಮ್ಮದು ಫಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಆಫ್ಟರ್ ಅಪ್ಲಿಕೇಶನ್. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ದ ಟ್ರೈನ್ AI ಸರ್ವೆ ಅಸೆಸಿಬಲ್ ವಿಯಾ ಲಿಂಕ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸರ್ವೆ ಲಿಂಕ್ ಅನ್ನೋದು ಕೊಟ್ಟಿದ್ದಾರೆ. ಈ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಫೋನಲ್ಲಿ ಓಪನ್ ಆಗುತ್ತೆ. ಬಟ್ ಇಲ್ಲಿ ಫೋನಲ್ಲಿ ಆಗಲ್ಲ, ಲ್ಯಾಪ್ಟಾಪ್ನ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ನಾನಿಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡೆ ಈ ಲಿಂಕ್ ಸರ್ವೆ ಅನ್ನೋದು ಕಂಪ್ಲೀಟ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಬೋದು, ಅದನ್ನು ಸಹ ನಾನು ಹಾಕಿದ್ದೀನಿ. ಸ್ಟೆಪ್ 1ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಸರ್ವೆಯಲ್ಲಿ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ನಾನು ಹಾಕಿದ್ದೀನಿ. ನೀವು ಚೆಕ್ ಮಾಡ್ಕೋಬೋದು. ಓಕೆ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಅವರ್ ಗ್ಲೋಬಲ್ ಟ್ರೈನ್ AI ಟ್ಯಾಲೆಂಟ್ ಪೂಲ್ ಟು ಸ್ಟಾರ್ಟ್ ಪ್ಲೀಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಇದು ಸಹ ಸಿಂಪಲ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ. ಲೈಕ್ ಫಸ್ಟ್ ನೇಮ್ ಏನು, ಲಾಸ್ಟ್ ನೇಮ್ ಏನು ಅಂತ ಹೇಳ್ತಿದ್ದಾರೆ. ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಯಾರೋ ಮಾರ್ಕ್ ಇರುತ್ತೆ ನೋಡಿ ಬ್ಲೂ ಕಲರ್, ಅದನ್ನು ಪ್ರೆಸ್ ಮಾಡಬೇಕಾಗಿರುತ್ತೆ ನೀವು. ನೆಕ್ಸ್ಟು ಓಕೆ, ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ. ಇಮೇಲ್ ಅಡ್ರೆಸ್ ಸಹ ಕ್ಲೀನಾಗಿ ಹಾಕಿ ಕೆಳಗಡೆ ನಿಮಗೆ ಬ್ಲೂ ಕಲರ್ ಹಾರೋ ಮಾರ್ಕ್ ಅನ್ನೋದು ಸಿಗುತ್ತೆ. ಕೆಳಗಡೆ ಬ್ಲೂ ಕಲರ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಯಾವ ಕಂಟ್ರಿ ಲೀವ್ ಇನ್ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇಂಡಿಯಾ ಅಂತ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಎಲ್ಲ ಸಿಂಪಲ್ ಬೇಸಿಕ್ ಕ್ವಶನ್ಸೇ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಫೋನ್ ನಂಬರ್ ಕೇಳ್ತಿದ್ದಾರೆ ಸ್ನೇಹಿತರೆ. ಫೋನ್ ನಂಬರ್ ಅಂದರೆ ಯಾವ ಕಂಟ್ರಿ ಕೋಡ್ ಅಂದರೆ 91 ಆಗಿರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ನೀವು ಫೋನ್ ನಂಬರ್ ಸಹ ಟೈಪ್ ಮಾಡಬೇಕಾಗಿರುತ್ತೆ. ಟೈಪ್ ಮಾಡಿ ಕೆಳಗಡೆ ಬ್ಲೂ ಕಲರ್ ಅದು ಸ್ಕ್ರಾಲ್ ಮಾಡಬೇಕಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪಾರ್ಟ್ ಟೈಮು ಫುಲ್ ಟೈಮಾ ಅಂತ ಕೇಳ್ತಿದ್ದಾರೆ. ಪಾರ್ಟ್ ಟೈಮ್ ಹಾಕಿದ್ದೀನಿ ನಾನು. ಎಷ್ಟು ಮಂತ್ಸ್ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇದೆಯಾ, ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. 3 years 6 ಅಂತ ಅದನ್ನು ಹಾಕಬೇಕಾಗಿರುತ್ತೆ. ಯಾವ ಟೈಮ್ ಝೋನಲ್ಲಿ ನೀವು ಕಂಫರ್ಟ್ ಇರ್ತೀರಾ ವರ್ಕ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ನಾನು ಎಲ್ಲನೂ ಆಪ್ಷನ್ಸ್ನ ಕ್ಲಿಕ್ ಮಾಡಿದ್ದೀನಿ. ಯಾವ ಕಂಫರ್ಟ್ ಟೈಮ್ ಆದರೂ ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಎಲ್ಲ ಆಪ್ಷನ್ಸ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಟಾಸ್ಕ್ಸ್ ನೀವು ಯಾವಾಗಾದರೂ ಮುಂಚೆ ಪರ್ಫಾರ್ಮ್ ಮಾಡಿದ್ರಾ ಈ ಟಾಸ್ಕ್ಸಲ್ಲಿ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಯಾವ ಟಾಸ್ಕ್ಸಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಯಾವುದೋ ಇದು ಈ ಜಾಬ್ಗೆ ಬೇಕಾಗಿರುವಂತಹ ಟೆಕ್ಸ್ಟ್ ಟ್ರಾನ್ಸ್ಲೇಷನ್ನು ಈ ರೀತಿ ಅದನ್ನು ಕ್ಲಿಕ್ ಮಾಡಿ ಆ ಬ್ಲೂ ಕಲರ್ ಆಪ್ಷನ್ನ ನೀವು ನೆಕ್ಸ್ಟ್ ಅನ್ನೋದು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ದಟ್ ಅವರು ನಿಮಗೆ ಇದು ಟಾಸ್ಕ್ಸ್ ಅನ್ನೋದು ಕೊಡ್ತಾರೆ. ಜಾಬ್ಗೆ ಅನ್ನೋದು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಒಂದು ಕ್ವಶನ್ ಕೇಳ್ತಿದ್ದಾರೆ ನೋಡಿ ಇಲ್ಲಿ. ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ಟಿಪಿಕಲ್ ಅಪ್ರೋಚ್ ಟು ಎ ಕಾಂಪ್ಲೆಕ್ಸ್ ಆರ್ ಅನ್ಕ್ಲಿಯರ್ ಟಾಸ್ಕ್. ನಿಮ್ಮ ಟಾಸ್ಕ್ ಏನಾದರೂ ಕೊಟ್ಟಾಗ ನೀವು ಅದನ್ನು ಮಾಡೋಕ್ಕಾಗಿಲ್ಲ, ಅನ್ಕ್ಲಿಯರ್ ಮಾಡಿದ್ರೆ ಯಾರನ್ನ ಫಸ್ಟು ಕಾಂಟ್ಯಾಕ್ಟ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನಾನು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ. ನಿಮಗೂ ಬಂದರೆ ನೀವು ಅದನ್ನೇ ಸೆಲೆಕ್ಟ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಸಾಕು. ಅದು ಸೆಕೆಂಡ್ ಪ್ರೋಸೆಸ್ ಅನ್ನೋದು ನಿಮ್ಮದು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸಬ್ಮಿಟ್ ಆಗಿದ ಕೂಡಲೇ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಇರುತ್ತೆ. ಇದೇ ಲಾಸ್ಟ್ ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಲಾಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂದರೆ ಟೆಸ್ಟ್ ಇರುತ್ತೆ. ಟೆಸ್ಟ್ ಅನ್ನೋದು ನಿಮಗೆ 20 ನಿಮಿಷ ಟೆಸ್ಟ್ ಅನ್ನೋದು ಇರುತ್ತಂತೆ. 2 ಫೋನ್ಸ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ದು, ನಿಮ್ಮ ಮದರ್ಸ್ದು ಯಾರ್ದಾದ್ರೂ 2 ಫೋನ್ಸ್ನ ಯೂಸ್ ಮಾಡಿಕೊಂಡು ಅವರೆಲ್ಲ ಕೇಳೋ ಕ್ವಶನ್ಸ್ಗೆ ಈ ಫೋನಲ್ಲಿ ಆನ್ಸರ್ನ ನೋಡ್ತಾ ನೀವು ಈ ಟೆಸ್ಟ್ ಅನ್ನೋದು ಪಾಸ್ ಆಗಬೇಕಾಗಿರುತ್ತೆ. ಆವಾಗ ನಿಮಗೆ ಟಾಸ್ಕ್ ಅನ್ನೋದು ಕೊಡ್ತಾ ಬರ್ತಾರೆ ಸ್ನೇಹಿತರೆ ಇವರು. ಓಕೆ, ಇಲ್ಲಿ ನೋಡ್ಬೋದು ಯು ಕ್ಯಾನ್ ಕಂಪ್ಲೀಟ್ ದ ಟೆಸ್ಟ್ ಓನ್ಲಿ ಒನ್ಸ್ ಮಾತ್ರ ನೀವು ಟೆಸ್ಟ್ ಅನ್ನೋದು ಕಂಪ್ಲೀಟ್ ಮಾಡೋಕ್ಕಾಗುತ್ತಂತೆ. ನೆಕ್ಸ್ಟು ರೀಟೇಕ್ಸ್ ಅನ್ನೋದು ಇರಲ್ಲ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. 10 ರಿಂದ 15 ನಿಮಿಷ ಈ ಟೆಸ್ಟ್ ಅನ್ನೋದು ಇರುತ್ತಂತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ನೀವು ಎಲ್ಲ ಅಪ್ಲೈ ಮಾಡಿದ ಕೂಡಲೇ ಬೇರೆ 2 ಫೋನ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಟೆಸ್ಟ್ ಅನ್ನೋದು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ.
ಓಕೆ, ಇಷ್ಟ ಇರುತ್ತೆ ಡೀಟೇಲ್ಸ್ ಎಲ್ಲ. ನಾನು ಸಹ ಟೆಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ನೆಕ್ಸ್ಟು ಏನು ಇಮೇಲ್ ಬಂತು, ಸೆಲೆಕ್ಟ್ ಆದ್ನಾ ಏನು ಅಂತೆಲ್ಲ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಬೇಕು ಅಂದರೆ ಕಮೆಂಟ್ಸ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ, ನಾನು ಅದು ಸಹ ವೀಡಿಯೋ ಮಾಡ್ತೀನಿ. ಓಕೆ ಗಾಯ್ಸ್, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ನಿಮಗೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ಸ್ನ ಡೌಟ್ಸ್ ಕೇಳಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಿಮಗೆ ನನ್ನ ಚಾನಲ್ ಕಡೆಯಿಂದ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಸಹ ಸಿಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗಾಯ್ಸ್, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ನಂಬರನ್ನು ಕೊಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.